ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟೆಕ್ ಐಶ್ವರ್ಯ ಮೇತ್ರೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎರಡು ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತೀನಿ. ಸೊ ಫಸ್ಟ್ ಇನ್ಫಾರ್ಮೇಶನ್ ಬಂದ್ಬಿಟ್ಟು ನಿಮ್ಗೆ ಯುವಾನಿಧಿ ಅಮೌಂಟ್ ದುಡ್ಡು ಬರುತ್ತಾ ಇಲ್ವಾ ಅಂತ ಹೇಗೆ ಸ್ಟೇಟಸ್ ಅಲ್ಲಿ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜೊತೆಗೆ ಸ್ಟೇಟಸ್ ಅಲ್ಲಿ ಯಾರ್ದೆಲ್ಲ ಡಿ-ಬಿ-ಟಿ ಪುಸ್ಟ್ ಅಂತ ಇದೆ, ಸೊ ಅವ್ರಿಗೆ ಯಾವ ದಿನಾಂಕಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಓಕೆ, ಹಾಗಾದ್ರೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ, ಸೊ ದ್ಯಾಟ್ ನಿಮ್ಗೆ ಈ ತರದ ಅಪ್ಡೇಟ್ಸ್ ಗಳೆಲ್ಲ ನಂದು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಫಸ್ಟ್ ಸಿಗುತ್ತೆ. ಓಕೆ, ಹಾಗಾದ್ರೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫಸ್ಟ್ ನಾನು ನಿಮ್ಗೆ ಸ್ಟೇಟಸ್ ಚೆಕ್ ಮಾಡೋದು ಹೇಳ್ಕೊಡ್ತೀನಿ. ಈ ಸ್ಟೇಟಸ್ ತುಂಬಾ ಜನರಿಗೆ ಗೊತ್ತಿದೆ ಹೇಗೆ ಚೆಕ್ ಮಾಡೋದು ಅಂತ, ಆದ್ರೆ ನನ್ನ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ ಪಾಪ ಅವರಿಗೆ ಗೊತ್ತಿಲ್ಲ ಹೇಗೆ ಸ್ಟೇಟಸ್ ಚೆಕ್ ಮಾಡೋದು ಅಂತ. ಸೊ ಅವ್ರಿಗೋಸ್ಕರ ಈ ಒಂದು ಫಸ್ಟ್ ಇನ್ಫಾರ್ಮೇಶನ್ ನ ಕೊಡ್ತಾ ಇರೋದು. ಸೊ ನಿಮ್ಗೆ ಗೊತ್ತಿದೆ ಅಂತಂದ್ರೆ ಪ್ಲೀಸ್ ನೀವು ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು. ಸೊ ಕಾಮೆಂಟ್ ಅಲ್ಲಿ ಬಂದು ವೇಸ್ಟ್ ಆಗಿ ಮಾತೆಲ್ಲ ಆಡ್ಬೇಡಿ, ಇದರಿಂದ ನಿಮ್ಮ ಸಂಸ್ಕೃತಿ ಹೇಗಿದೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಓಕೆ, ಸೊ ಏನಾದ್ರೂ ಕಾಮೆಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಒಳ್ಳೇದ್ ಕಾಮೆಂಟ್ ಮಾಡಿ, ಸೊ ದಟ್ ಮೋಟಿವೇಟ್ ಆಗ್ತೀವಿ ಅಷ್ಟೇ. ಓಕೆ, ಸೊ ಬನ್ನಿ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಗೈಸ್, ಯಾವ್ದಾದ್ರು ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ, ಗೂಗಲ್ ಅಥವಾ ಕ್ರೋಮ್. ಸೊ ಇಲ್ಲಿ ನೀವು ಸೇವಾ ಸಿಂಧು ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೇವಾ ಸಿಂಧು ಅಂತ ಸರ್ಚ್ ಮಾಡಿದ್ಮೇಲೆ ಈ ರೀತಿಯಾಗಿ ಇನ್ಫಾರ್ಮೇಶನ್ ಬರುತ್ತೆ. ಇಲ್ಲಿ ಫಸ್ಟ್ ವೆಬ್ಸೈಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಸೇವಾ ಸಿಂಧು ಸರ್ವಿಸಸ್ .karnataka.gov.in ಅಂತ. ಸೊ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಸೊ ನೀವು ಇಲ್ಲಿ ಫಸ್ಟ್ ಟೈಮ್ ನೀವು ಈ ಒಂದು ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಆಗ್ತಾ ಇದ್ದೀರಾ ಅಂತಂದ್ರೆ ಇಲ್ಲಿ ಕೆಳಗಡೆ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಮೊದಲು ನೀವು ರಿಜಿಸ್ಟರ್ ಆಗ್ಬೇಕು. ಸೊ ರಿಜಿಸ್ಟರ್ ಹೇಗೆ ಆಗ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಅದರದ್ದು ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದನ್ನ ನೋಡ್ಕೊಂಡು ನೀವು ರಿಜಿಸ್ಟ್ರೇಷನ್ ಆಗಿ. ರಿಜಿಸ್ಟ್ರೇಷನ್ ಎಲ್ಲ ಆದ್ಮೇಲೆ ಇಲ್ಲಿ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ವಾ ರಿಜಿಸ್ಟ್ರೇಷನ್ ಆಗುವಾಗ, ಸೊ ಹಾಗೆ ನೀವೊಂದು ಪೇಜ್ಗೆ ಬಂದ್ಬಿಟ್ಟು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಮತ್ತೆ ರಿಜಿಸ್ಟರ್ ಆಗುವಾಗ ನೀವು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರಾ. ಸೊ ಆ ಒಂದು ಪಾಸ್ವರ್ಡ್ ಎಂಟರ್ ಮಾಡ್ಬಿಟ್ಟು ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಏನ್ ಲೆಟರ್ಸ್ ಕಾಣಿಸ್ತಿದೆ ಅಲ್ವಾ, W4M95W ಅಂತ. ಸೊ ಇಲ್ಲಿ ಟೈಪ್ ಹಿಯರ್ ಅಂತ ಇದೆ ಅಲ್ವಾ, ಸೊ ಇಲ್ಲಿ ನೀವು ಈ ಒಂದು ಲೆಟರ್ಸ್ ನ ಟೈಪ್ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ಗೈಸ್, ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಅಂಡ್ ಇಲ್ಲಿ ನೀವು ಸೈಡ್ ಅಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ವೀವ್ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಸರ್ಚ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ನೀವು ಸರ್ಚ್ ಒಳಗಡೆ ಯುವಾನಿಧಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೊ ಸರ್ಚ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನಿಮ್ಗೆ ಸರ್ವಿಸ್ ನೇಮ್ 3 ಕಾಣಿಸುತ್ತೆ. ಯುವಾನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್, ಮತ್ತೆ ಸೆಲ್ಫ್ ಡಿಕ್ಲರೇಷನ್, ಇನ್ನೊಂದು ಅಪ್ಲಿಕೇಶನ್ ಫಾರ್ ಯುವಾನಿಧಿ ಸ್ಕೀಮ್ ಅಂತ ಹೇಳಿ. ಸೊ ಈ 3 ಆಪ್ಷನ್ ಗಳಲ್ಲಿ ಫಸ್ಟ್ ಒನ್ ಯುವಾನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ ಇದೆ ಅಲ್ವಾ, ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ ಅಲ್ವಾ, ರಿಜಿಸ್ಟ್ರೇಷನ್ ನಂಬರ್ ಯುವಾನಿಧಿದು. ಸೊ ಇಲ್ಲಿ ಫಸ್ಟ್ ಬಾಕ್ಸ್ ಅಲ್ಲಿ ಎಂಟರ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ಸೆಲೆಕ್ಟ್ ಮಂತ್ ಅಂತ ಇದೆ, ಯಾವ ಮಂತ್ ನೀವು ಸ್ಟೇಟಸ್ ಚೆಕ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ ಆ ಒಂದು ಮಂತ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಮಾರ್ಚ್ ಮಂತ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅಂಡ್ ಇಲ್ಲಿ ನಾನು ಇವಾಗ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡ್ತೀನಿ. ಸೊ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಮಂತ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ಲಿಕ್ ಹಿಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ನೋಡಿ, ಪಾವತಿ ವಿವರಗಳ ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತ. ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಡಿ-ಬಿ-ಟಿ ಪುಸ್ಟ್ ಅಂತ ಇದೆ. ಸೊ ಡಿ-ಬಿ-ಟಿ ಪುಸ್ಟ್ ಅಂತಂದ್ರೆ ನಮ್ಮ ಒಂದು ಸ್ಟೇಟಸ್ ಇವಾಗ ವೆರಿಫೈ ಅಂತಂದ್ರೆ ನಮ್ಮ ಒಂದು ದುಡ್ಡು ಏನ್ ಬರ್ಬೇಕಾಗಿದೆ ಅದು ಬ್ಯಾಂಕ್ ಅಕೌಂಟ್ಗೆ ಬಂದಿದೆ ಅಂತ ಅರ್ಥ. ಅಂದ್ರೆ ನಿಮ್ಗೆ 100% ನಿಮ್ಗೆ ನಿಮ್ಮ ಒಂದು ಅಕೌಂಟ್ ಬರುತ್ತೆ ಅಂತ ಅರ್ಥ ಆಗುತ್ತೆ. ಓಕೆ, ಅಂಡ್ ಇಲ್ಲಿ ನೀವು ಕೆಳಗಡೆ ಕೂಡ ನೋಡ್ಬೋದು ಪೇಮೆಂಟ್ ಸ್ಟೇಟಸ್ ಇಲ್ಲಿ ಪೆಂಡಿಂಗ್ ಅದೇ ಅಂತಂದ್ರೆ ನಮ್ಗೆ ಇನ್ನು ಅಕೌಂಟ್ಗೆ ದುಡ್ಡು ಬಂದಿಲ್ಲ. ಆದ್ರೆ ಪ್ರೆಸೆಂಟ್ ಸ್ಟೇಟಸ್ ಡಿ-ಬಿ-ಟಿ ಪುಸ್ಟ್ ಅಂತಂದ್ರೆ ನಮ್ಗೆ ಬರುತ್ತೆ 100%. ಓಕೆ, ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು
ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕು. ಸೊ ಇವಾಗ ತುಂಬಾ ಜನರಿಗೆ ಡೌಟ್ಸ್ ಇತ್ತು, ಅದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಇವಾಗ ಡಿ-ಬಿ-ಟಿ ಪೋಸ್ಟ್ ಏನೋ ಇದೆ. ಸೊ ಡಿ-ಬಿ-ಟಿ ಪೋಸ್ಟ್ ಇದ್ಮೇಲೆ ನಮ್ಗೆ ದುಡ್ಡು ಯಾವಾಗ ಬರುತ್ತೆ ಅಂತ ನಿಮ್ಮ ಒಂದು ಪ್ರಶ್ನೆ. ಸೊ ಇದು ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ, ಇಲ್ಲಿ ನೀವು ನೋಡ್ಬೋದು ಹೌ ಮೆನಿ ಡೇಸ್ ವಿಟ್ ವಿಲ್ ಟೇಕ್ ಟು ರಿಸೀವ್ ದಿ ಅಮೌಂಟ್ ಒನ್ಸ್ ದಿ ಪೇಮೆಂಟ್ ಇಸ್ ಪುಷ್ಡ್ ಫಾರ್ ಡಿ-ಬಿ-ಟಿ. ಸೊ ನಮ್ದೇನು ಡಿ-ಬಿ-ಟಿ ಪುಷ್ಡ್ ಆಗಿರುತ್ತೆ ಅಲ್ವಾ, ಸೊ ಅದೇ ಒಂದು ತಿಂಗಳಲ್ಲಿ ಎಂಡ್ ಮಂತ್ ಅಲ್ಲಿ, ಈ ಒಂದು ತಿಂಗಳಲ್ಲಿ ನಿಮ್ಗೆ ಬಂದಿದೆ ಅಂತಂದ್ರೆ ಈ ಮಂತ್ ಎಂಡ್ ಅಲ್ಲಿ ನಿಮ್ಗೆ ರಿಸೀವ್ ಆಗುತ್ತೆ ದುಡ್ಡು. ಇಲ್ಲ ಅಂತಂದ್ರೆ ಫಸ್ಟ್ ವೀಕ್ ಆಫ್ ನೆಕ್ಸ್ಟ್ ಮಂತ್, ಅಂತಂದ್ರೆ ಇವಾಗ ಮೇ ಅಲ್ವಾ, ಜೂನ್ ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ದುಡ್ಡು ಬರುತ್ತೆ ಅಂತ ಅರ್ಥ. ಮೇ ಕಂಪ್ಲೀಟ್ ಆಗಿದೆ ಅಲ್ವಾ, ಸೊ ನಾಳೆ ಜೂನ್ ಅಲ್ಲಿ ಫಸ್ಟ್ ವೀಕ್ ಒಳಗಡೆ ನಿಮಗೆ ನಿಮ್ಮ ಒಂದು ಡಿ-ಬಿ-ಟಿ ಅಮೌಂಟ್ ಪುಷ್ ಅಂತಂದ್ರೆ ಡಿ-ಬಿ-ಟಿ ಪುಷ್ ಅಂತ ಏನಾದ್ರು ಸ್ಟೇಟಸ್ ಇದ್ರೆ ಜೂನ್ ಫಸ್ಟ್ ವೀಕ್ ಒಳಗಡೆನೆ ನಿಮ್ಮ ಒಂದು ಅಕೌಂಟ್ಗೆ ದುಡ್ಡು ಬಂದು ಸೇರುತ್ತೆ. ಓಕೆ ಗೈಸ್, ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.